ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಕುಶಿಕಾ ಕನ್ನಡ ಚಾನಲ್ಗೆ. ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಬಂದುಬಿಟ್ಟು ದೊಡ್ಡವರಿಂದ ಚಿಕ್ಕವ್ರವರೆಗೂ ಹಾಗೂ ಡಯಟ್ ಮಾಡೋರಿಗಂತೂ ತುಂಬ ಹೆಲ್ತ್ ಒಳ್ಳೆಯದಾಗುವಂಥ ಜ್ಯೂಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಯಾವ ರೆಸಿಪಿ ಅಂದರೆ ಡ್ರೈ ಫ್ರೂಟ್ಸ್ ಜ್ಯೂಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬಯೋಟಿಕ್ ಡ್ರಿಂಕ್ ಅಂತ ಹೇಳ್ತಾರಲ್ವ, ಇತ್ತೀಚೆಗೆ ಇದಂತೂ ತುಂಬ ಜಾಸ್ತಿ ಆಗಿದೆ. ಯಾರಿಗಾದರೂ ಮಾಡೋದು ಗೊತ್ತಿಲ್ಲ ಹೇಗೆ ಮಾಡೋದು ಅನ್ನೋದಿದ್ರೆ ನಾನು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 2 ಸಪ್ರೇಟಾಗಿ ಬೌಲ್ ತೊಗೊಂಡಿದ್ದೀನಿ. ಫಸ್ಟ್ ಒಂದು ಬೌಲಲ್ಲಿ 3 ವಾಲ್ನಟ್ಟು, ಒಂದು ಸ್ವಲ್ಪ ಜಾಸ್ತಿ ಆಗೋಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಇನ್ನೊಂದು ಸಪ್ರೇಟ್ ಬೌಲಲ್ಲಿ ಒಂದು 6 ಗೋಡಂಬಿ, 2 ಸ್ಪೂನ್ ಆಗೋಷ್ಟು ಅಗಸೆ ಬೀಜ, ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಒಣ ದ್ರಾಕ್ಷಿ, ಹಾಗೆ ಒಂದು 4ರಿಂದ 5 ಅಥವಾ 6 ಆಗೋಷ್ಟು ಖರ್ಜೂರ ತೊಗೊಂಡಿದ್ದೀನಿ. ಇದನ್ನೆಲ್ಲದನ್ನು ಓವರ್ ನೈಟ್ ನೆನೆಸ್ಬೇಕಾಗುತ್ತೆ. ಅದು ನೆನೆಸೋದಕ್ಕಿಂತ ಮುಂಚೆ ನಾವಿಲ್ಲಿ ದ್ರಾಕ್ಷಿ, ಅಗಸೆ ಬೀಜ ಮತ್ತು ಖರ್ಜೂರ, ಗೋಡಂಬಿ ಇವೆಲ್ಲ ಹಾಕಿದ್ವಲ್ಲ, ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಧೂಳ ಡಸ್ಟ್ ಏನಾದರೂ ಇರುತ್ತೆ, ಅದಕ್ಕೋಸ್ಕರ ಇದನ್ನೆಲ್ಲ ಫಸ್ಟು ಒಂದ್ಸಲ ತೊಳ್ಕೊಂಬಿಡಿ. ತೊಳ್ಕೊಂಡಿದ್ದಾದಮೇಲೆ ನಾವು ನೀರು ನೆನೆಸ್ತೀವಲ್ವ, ಆ ನೀರನ್ನ ನಾವು ಮಿಕ್ಸಿ ಮಾಡುವಾಗ ಹಾಗೆ ಹಾಕ್ಕೋಬೇಕಾಗುತ್ತೆ. ಆ ನೀರು ತೆಗಿಬಾರ್ದು. ಅದಕ್ಕೆ ಫಸ್ಟಿಗೆ 1 ಸರಿ ಇಲ್ಲದೆ 2 ಸರಿ ನೀಟಾಗಿ ತೊಳ್ಕೊಂಬಿಡಿ. ನೋಡಿ ಎಷ್ಟು ಗಲೀಜು ಬಿಟ್ಕೊಂಡಿದೆ. ಇದನ್ನು ಒಂದು ಸಪ್ರೇಟ್ ಬೌಲಲ್ಲಿ ತಗೊಂಡ್ಬಿಟ್ಟು ತೋರಿಸ್ತೀನಿ. ನೋಡಿ ಎಷ್ಟು ಗಲೀಜಿದೆ. ಅದಕ್ಕೋಸ್ಕರ ಫಸ್ಟಿಗೆ ನೈಟ್ ನೆನೆಸುವಾಗೇ ಒಂದ್ಸಲ ತೊಳೆದ್ಬಿಟ್ರೆ ಚೆನ್ನಾಗಿರುತ್ತೆ. ಇವಾಗ ನೀರು ಹಾಕ್ಬಿಟ್ಟು ನೆನೆಸ್ಕೊಂಡು ಓವರ್ ನೈಟ್ ನೆನೆಸ್ಬೇಕಾಗುತ್ತೆ. ಇಲ್ಲಿ ಗೋಡಂಬಿ ಮತ್ತು ಬಾದಾಮಿ ಮತ್ತು ವಾಲ್ನಟ್ನ ಬೆಳಿಗ್ಗೆ ಸಿಪ್ಪೆ ತೆಗೆದ್ಬಿಟ್ಟು ನಾವು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಅದನ್ನೇನು ತೊಳೆಯೋದೇನು ಬೇಕಾಗೋದಿಲ್ಲ. ಇದನ್ನೆಲ್ಲದನ್ನು ಓವರ್ ನೈಟ್ ನೆನೆಸ್ಬಿಟ್ರೆ ಚೆನ್ನಾಗಿರುತ್ತೆ. ಮಕ್ಕಳು ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಗಡಿಬಿಡಿಯಲ್ಲಿ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಸರಿಗೆ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ. ಆ ಟೈಮ್ನಲ್ಲಿ ಈ ಥರ ಜ್ಯೂಸ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ನೋಡಿ ಇದನ್ನು ಅಷ್ಟೇ ಎಷ್ಟು ಗಲೀಜು ಬಿಟ್ಕೊಂಡಿದೆ. ಆದರೆ ನಾವು ಇದನ್ನು ಸಿಪ್ಪೆ ತೆಗೆದು ಹಾಕೋದ್ರಿಂದ ಹಾಗೆ ನೀರಲ್ಲಿ ನೆನೆಸ್ಕೊಂಡ್ರೆ ಏನಾಗೋದಿಲ್ಲ. ಇದನ್ನು ಅಷ್ಟೇ ಚೆನ್ನಾಗಿ ನೆಂದಿದೆ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇವಾಗ ಡಯಟ್ ಮಾಡೋರಿಗಂತೆ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಜ್ಯೂಸ್ ತೊಗೊಂಬಿಟ್ರೆ ಬೇಗ ಹೊಟ್ಟೆ ಹಸಿವಾಗೋದಿಲ್ಲ. ಹಸಿವಾದ್ರೂ ನಾವು ತಿಂದ್ರೂ ಸ್ವಲ್ಪ ತಿಂತೀವಿ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಿಂತೀವಲ್ವ, ಅದಕ್ಕೋಸ್ಕರ ಡಯಟ್ ಮಾಡೋರ್ಗು ತುಂಬ ಚೆನ್ನಾಗಿರುತ್ತೆ. ಇವಾಗ ಬಾದಾಮಿ ಮತ್ತು ವಾಲ್ನಟ್ನ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಳ್ಳೋಣ. ಎಲ್ಲ ಸಿಪ್ಪೆ ತೆಗೆದಿದ್ದಾದಮೇಲೆ ನಾನಿಲ್ಲಿ ಚಿಕ್ಕದು ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ಲ, ಆ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ನಿಮಗೆ ಹಾಲು ಬೇಡ ಜಾಗದಲ್ಲಿ ನೀರನ್ನು ಹಾಕ್ಕೋಬೋದು. ಹಾಗೆ ನಾನಿಲ್ಲಿ ಸ್ವೀಟ್ಗೆ ಬೆಲ್ಲ ಬಳಸ್ತಾ ಇದ್ದೀನಿ. ನಮಗೆ ಬೆಲ್ಲ ಬೇಡ ಅನ್ನೋರು ಜೇನುತುಪ್ಪನ ಬಳಸ್ಬೋದು. ಆದರೆ ಜೇನುತುಪ್ಪ ಮತ್ತು ಬೆಲ್ಲ ಮಾತ್ರ ಬಳಸಿ, ಇವೆರಡನ್ನು ಬಿಟ್ಟು ಸಕ್ಕರೆ ಮಾತ್ರ ಬಳಸೋಕೆ ಹೋಗ್ಬಿಡಿ. ಹಾಗೇನೂ ಹಾಕ್ಕೊಂಡ್ರೂ ನಾವು ಖರ್ಜೂರ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಸ್ವೀಟ್ ಇರುತ್ತೆ. ಸ್ವೀಟ್ ಜಾಸ್ತಿ ಇಷ್ಟಪಡಲಾರ್ದವರು ಈ ಥರನೂ ಕುಡಿಬೋದು. ಸ್ವಲ್ಪ ಗಟ್ಟಿ ಆಗಿರೋದ್ರಿಂದ ನಾನು ಇನ್ನೊಂದು ಗ್ಲಾಸಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಬಾಳೆಹಣ್ಣು ಇದನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೋಬೋದು. ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ. ಇವಾಗ ಅದನ್ನೊಂದು ಗ್ಲಾಸಲ್ಲಿ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರ್ತಕ್ಕಂಥ ಹಾಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರ್ತಕ್ಕಂಥ ಬಯೋಟಿಕ್ ಡ್ರಿಂಕ್ ಅಥವಾ ಡ್ರೈ ಫ್ರೂಟ್ಸ್ ಜ್ಯೂಸ್ ರೆಸಿಪಿ ರೆಡಿಯಾಗಿದೆ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಖಂಡಿತವಾಗೂ ಇಷ್ಟ ಆಯಿತು. ಇಷ್ಟ ಆಗಿತ್ತಂದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿದ್ದು ಹೇಗೆ ಬಂದಿದೆ ಅಂತ ನನಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ. ಯಾರಾದರೂ ಡಯಟ್ ಮಾಡೋರು ಇರ್ತಾರಲ್ವ, ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದು ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.